ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಕನದಾಳ ಗ್ರಾಮ ಅಂತೇಳಿ ನಮ್ಮೂರು. ನಮ್ದು ಶ್ರೀ ಮಹಾಲಕ್ಷ್ಮಿ ಕೊಡವಂಜಿ ದೇವಿ ದೇವಸ್ಥಾನ. ನಾವು ಇಲ್ಲಿ ಸವದತ್ತಿ ತಾಲೂಕು ಯಲ್ಲಮ್ಮ ಗುಡ್ಡದ ಯಲ್ಲಮ್ಮ ದೇವಿಯ ದರ್ಶನವನ್ನು ನಾವು ಬಂದಿದ್ವಿ. ಅಲ್ಲಿ ದರ್ಶನವನ್ನ ಮಾಡಿಕೊಂಡು ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಇಲ್ಲಿ ನಾವು ಮೂರ್ತಿಯನ್ನ ಬಹಳ ಜನ ಹೇಳ್ತಿದ್ರು ನಮಗೆ. ಇಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನದ ಹತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಡ್ಸಂದ್ರಿ ಅಂತ ಇಲ್ಲಿ ಬಹಳ ಜನ ಹೇಳ್ತಿದ್ರು ನಮ್ಗೆ. ಅದಕ್ಕೆ ನಾವು ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತೇಳಿ ಅಂದ ನಾವು ಇಲ್ಲಿ ಬಂದ್ವಿ. ಬಂದಾಗ ನಾವು ಎಲ್ಲಾದ್ರೂ ಏನೋ ಒಂದು 4 ಮೂರ್ತಿ ಇರಬೇಕು ನೋಡಿ ಹೋಗ್ಬೇಕಂತ ನಾವು ಬಂದ್ವಿ. ಬಂದಾಗ ನಮಗನಿಷ್ಟು ಇದೇನು ಸಾವಿರಾರು ಮೂರ್ತಿಗಳನ್ನ ಕೆತ್ತನೆಯನ್ನ ಮಾಡಿ ಇದನ್ನ ಇಟ್ಟಿದ್ದನ್ನ ನೋಡಿದ್ರೆ ನಮಗೆ ಬಹಳ ಖುಷಿ ಅನಿಸ್ತು. ಅದಕ್ಕ ನಾವು ಒಂದು ಮೂರ್ತಿಯನ್ನ ಇಲ್ಲಿಂದ ಒಯ್ಬೇಕಲ್ಲ ಅಂತ ನಮ್ಗೆ ಹಂಬಲ ನಾವು ಕಣ್ಣೀರು ಮಾಡುವಾಗ ಅಡ್ಡಾಡಿ ಮೂರ್ತಿಗಳನ್ನ ನೋಡಿದ್ದೀವಿ. ಮತ್ತು ಅನೇಕ ಎಲ್ಲಿ ಮೂರ್ತಿಯನ್ನ ನೋಡಿ ಅಲ್ಲೆಲ್ಲ ಕಡೆ ನಾವು ಸುತ್ತಾಡಿ ಬಂದಿದ್ದೀವಿ. ಆದ್ರ ಎಲ್ಲಾ ಕಡೆ ಸುತ್ತಾಡಿ ಬಂದ್ರು ಕೂಡ ಈ ಮೂರ್ತಿಯನ್ನು ನೋಡಿದಾಗ ಇಲ್ಲಿ ಯಾವ ಮೂರ್ತಿಗಳನ್ನು ನಾವು ಕಣ್ತುಂಬ ನೋಡಬೇಕು ಅಂತ ಹೇಳಿದ್ರೆ ಬುದ್ಧ ಮತ್ತು ಭಗವಾನವರು ಮತ್ತು ಅಂಬೇಡ್ಕರ್ ಅವರು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಮತ್ತು ಮಹಾತ್ಮ ಗಾಂಧೀಜಿಯವರು ಮತ್ತು ಅನೇಕ ತರಹ ಇದೇ ಮೂರ್ತಿಯನ್ನ ಅಷ್ಟು ಎಷ್ಟು ಹೇಳಿದ್ರು ಕಡಿಮೆ ಅನ್ಸಲ್ಲ. ಈ ಜಾಗದೊಳಗೆ ಮೂರ್ತಿಯನ್ನ ನೋಡಿದ್ರೆ ಬಹಳ ಮೂರ್ತಿಯನ್ನ ಇದನ್ನ ನೋಡಿದಾಗ ನಮಗೆ ಬಹಳ ಸಂತೋಷವಾಯಿತು. ಮತ್ತು ಯಾರಿಗಾದ್ರೂ ಮೂರ್ತಿ ಬೇಕಾಗಿದ್ರು ಕೂಡ ಈ ಜಾಗಕ್ಕೆ ಬಂದು ನೋಡಿದ್ರೆ ಈ ಮೂರ್ತಿಯನ್ನು ಬಿಟ್ಟು ಹೋಗಕ್ಕೆ ಆಗುವುದಿಲ್ಲ. ಕಂಚಿನೊಳಗೂ ಸಹಿತ ಎಲ್ಲಾ ತರಹದ ಮೂರ್ತಿಯನ್ನು ಇಲ್ಲಿ ಮಾಡ್ತಾರೆ ಮತ್ತು ಕಂಚಿನೊಳಗೆ ಮಾಡ್ತಾರೆ ಮತ್ತು ಫೈಬರ್ ಒಳಗೆ ಮಾಡ್ತಾರೆ. ಎಲ್ಲಾ ತರಹದ ಮೂರ್ತಿಗಳು ಇಲ್ಲಿ ಸಿಗ್ತಾವೆ. ಅದಕ್ಕೆ ಯಾರಿಗಾದ್ರೂ ಬೇಕಾದರೂ ಕೂಡ ಅವರಿಗೆ ಅದಕ್ಕೆ ಸಂಪರ್ಕದ ನಂಬರ್ಗಳನ್ನ ಅದರ ಮೇಲ್ಗಡೆ ಹಾಕಿರ್ತಾರೋ. ಯಾರಿಗಾದ್ರೂ ಮೂರ್ತಿ ಬೇಕಾಗಿದ್ರೆ ಸಂಪರ್ಕಿಸಿದಂತ ಮೂರ್ತಿಯನ್ನು ಮಾಡಿದ ನಾನು ದೇವರಿಗೆ ನಮಸ್ಕಾರವನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ಪ್ರೀತಿಯ ಕಣದಿ